ಬಸನಗೌಡ ಯತ್ನಾಳ್ ಹಾಕಿರುವಂಥ ಬಾಂಬ್ ಇಬ್ಬರೂ ನಾಯಕರುಗಳು ಅಂದರೆ ಇಬ್ಬರೂ ಅಧ್ಯಕ್ಷರು ಬಿ ಜೆ ಪಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರು ದಿಲ್ಲಿಗೆ ಹೋಗಿದ್ದರು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದರು. ಆದರೆ ಅಮಿತ್ ಶಾ ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಹಮತ ಕೊಡಲಿಲ್ಲ, ಸಹಮತ ತೋರಿಸಲಿಲ್ಲ. ಇಲ್ಲ ಏನಾದರೂ ಸಾಧ್ಯವಾದರೆ ಬೇಕಿದ್ರೆ ಡಿಸಾಲ್ವ್ ಮಾಡಿಬಿಡೋಣ, ಪ್ರಶ್ನೆ ಬೇರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದರು. ಹೀಗಾಗಿ ಇವರಿಬ್ಬರೂ ಕೂಡ ನಾಯಕರು ವಾಪಸ್ ಬಂದರು. ಇದು ಇವರ ಗುರುತರವಾದಂಥ ಆರೋಪ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದು. ಬನ್ನಿ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ರೇಣುಕಾಚಾರ್ಯ ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು, ಮಾಜಿ ಶಾಸಕರು. ರೇಣುಕಾಚಾರ್ಯ ಅವರೇ, ನಾನು ಧ್ವನಿ ಕೇಳ್ತಾ ಇದೆ ಅಂತ ಭಾವಿಸ್ತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂಥ ಮಾತು ನೋಡಿ, ಇಬ್ಬರು ನಾಯಕರು ಅಲ್ಲ ಸರ್, ಒಂದು ನಿಮಿಷ, ಇಬ್ಬರು ಒಂದು ನಿಮಿಷ ಇಬ್ಬರು ನಾಯಕರು ದಿಲ್ಲಿಗೆ ಹೋಗಿದ್ರಂತೆ. ದಿಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರ ಹತ್ರ ಕೂತ್ಕೊಂಡ್ರಂತೆ. ಅಮಿತ್ ಶಾ ಅವರು ಒಪ್ಪಲಿಲ್ವಂತೆ. ಹೀಗಾಗಿ ಅವ್ರು ಏನಂದರೆ ಈ ಕೈ ಬೀಸ್ಕೊಂಡು ವಾಪಸ್ ಬಂದರು, ಇನ್ನೇನು ಬೇರೆ ಮಾರ್ಗ ಕಾಣಲಿಲ್ಲ ಅಂತ ಹೇಳಿ ಅಂತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಏನಂತೀರಿ ರಂಗನಾಥ್? ಈಗ ನಾನು ಸದನದ ಒಳಗಡೆ ಇಲ್ಲ, ಸದನದ ಹೊರಗಡೆ ಇದ್ದೀನಿ. ಆದ್ರೆ ಸದನದ ಹೊರಗಡೆ ಇದ್ರು ಪಕ್ಷದ ಸಂಘಟನೆಗೆ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಹೌದು ನೋಡಿ, ಈಗಾಗಲೇ ಡಿಸೆಂಬರ್ ಎಂಡ್ ಇದೆ, ಈ ವರ್ಷದ ಕೊನೆಯದು. ಈ ವರ್ಷ ಅತ್ಯಂತ ದೊಡ್ಡ ಜೋಸ್ ತಪ್ಪಾಗ್ಲಾರ್ದು. ರಾಜ್ಯದ ಅಧ್ಯಕ್ಷರು ಒಂದು ಗುರಿ ಇದೆ, ಸಂಕಲ್ಪ ಮಾಡಿದ್ದಾರೆ ವಿಜಯೇಂದ್ರ ಅವರು. ನನ್ನ ಗುರಿ 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದ ಬರಬೇಕು ಅಂತ ಅವರ ಒಂದು ಗುರಿ ಇದೆ, ಸಂಕಲ್ಪ ಇದೆ, ಅವ್ರಿಗೆ ಕಮಿಟ್ಮೆಂಟ್ ಇದೆ. ಇದು ನೋಡಿ ಏನಾಗಿದೆ ಅಂದ್ರೆ, ಕೆಲವರಿಗೆ ಬಾಯ್ಚಟ ಮಾತಾಡ್ತಾ ಇದ್ರೆ ಮಾಧ್ಯಮಗಳು ಸಿಕ್ಕ ತಕ್ಷಣ ದಿವಸಕ್ಕೆ 10 ಸರಿ ಸ್ಟೇಟ್ಮೆಂಟ್ ಕೂಡ ಬಾಯ್ಚಟ ಇರುತ್ತೆ, ಚಪ್ಪಲ ಏನು ಮಾಡಕ್ಕಲ್ಲ. ವಿಜಯೇಂದ್ರ ಅವರಂತ ದುಸ್ಸಾಹಸಕ್ಕೆ ಯಾಕಲ್ಲ, ವಿಜಯೇಂದ್ರ ಅವ್ರು ಯಾರನ್ನ ಕರ್ಕೊಂಡು ಹೋಗಿಲ್ಲ. ಅಮಿತ್ ಶಾ ಜೊತೆಗೆ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ಮಾತಾಡಿದರೆ ವಿನಾ. ಹಾಗಾಗಿ ಈ ವರ್ಷದ ಈ ವರ್ಷ ಕೊನೆ ಇದೆ, ಡಿಸೆಂಬರ್ ಮಧ್ಯದಲ್ಲಿ ದೊಡ್ಡ ಜೋಕ್ಸ್ ಅಂತ ತಪ್ಪಾಗ್ಲ. ಅಲ್ಲ ಈಗ ಇಂಥವೆಲ್ಲ ವಿವರಗಳು ಹೆಂಗ್ ಗೊತ್ತಾಗ್ತವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ, ಹೆಂಗ್ ಸಿಗ್ತವೆ ನೋಡಿ? ಅವ್ರ ಹೆಸರು ಹೇಳಕ್ ಇಚ್ಛೆ ಪಡಲ್ಲ ನಾನು. ಪಕ್ಷದ ಉಚ್ಚಾಟನೆ ಆಗಿದ್ದಾರೆ, ಉಚ್ಚಾಟನೆ ಆಗಿರೋ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೂ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೂ ಇಚ್ಛೆ ಪಡಲ್ಲ. ಪಕ್ಷದ ಒಳಗಡೆ ಇದ್ದರ ಬಗ್ಗೆ ನಾನು ಮಾತಾಡಬಹುದೇ ವಿನಾ ಹೊರಗಡೆ ಆದ್ರೆ ಹಾಗಾಗಿ ಅವ್ರ ಬಗ್ಗೆ ಮಾತಾಡಿದ್ದು ನನ್ನ ಸಮಯ ವ್ಯರ್ಥ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಈಗ ಏನಾಗಿದೆ, ಕೇವಲ ಬಾಯ್ಚಪ್ರಿಗೋಸ್ಕರ ಎಲ್ಲಿ ಬೇಕಲ್ಲಿ ಮಾತಾಡಿ ಅಷ್ಟೇ ಸಿಲ್ಲಿ 4 ಜನರ ಚಪ್ಪಾಳೆ ತರಿಸಿದ್ರಲ್ಲ, ಅದು ಸಾಧನೆ ಅಲ್ಲ. ಪಕ್ಷದಲ್ಲಿದ್ದಾಗ ಸಂಘಟನೆಗೆ ತಮ್ಮ ಸಮಯವನ್ನೇ ಕೊಡ್ಲಿಲ್ಲ. ಕೇವಲ ಭಿನ್ನಮತ ಯಡಿಯೂರಪ್ಪರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡನಾಗಿರ್ತೀನಿ. ಏನಾಗಿದೆ, ಕೆಲವರಿಗೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಬಿಡುತ್ತೆ. ಅಂದ್ರೆ ಯಡಿಯೂರಪ್ಪ ಹೆಸರು ದೊಡ್ಡ ವ್ಯಕ್ತಿ ಆಗ್ತೀನಿ, ವಿಜೇಂದ್ರ ಹೆಸರು ಹೇಳಿದ್ರೆ ನಾನು ನನ್ನ ಸದಾ ಈ ರಾಜ್ಯದ ಜನರ ಮನಸ್ಸಿರ್ತಿದ್ದಾಳೆ. ಹಾಗಾಗಿ ಪ್ರತಿ ದಿವಸ ಒಂದೊಂದು ಹೇಳಿಕೆಗಳು ಕೊಡ್ತಾನೆ ಇರ್ತಾರೆ, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಅಲ್ಲ, ಅವರು ನೆಕ್ಸ್ಟ್ ಮುಖ್ಯಮಂತ್ರಿ ಬೇರೆ ಆಗ್ತಾರಂತೆ, ಹುಷಾರಾಗಿರಿ ನೀವು. ಮುಂದೆ ನಿಮಗೆ ಅವಕಾಶಗಳು ಬೇಕಾ ಬೇಡವೋ? ನಗು ಬರ್ತದೆ, ಅಳಬೇಕು, ನಗುಬೇಕು ಅನ್ಸುತ್ತೆ. ಏನಾಗಿದೆ, ಸ್ವಯಂ ಘೋಷಿತ ನಾಯಕರು ಈ ರೀತಿ ಇದ್ದೇ ತರ ಏನು ಮಾಡಕ್ಕಾಗಲ್ಲ. ಮುಖ್ಯಮಂತ್ರಿ ಅಭ್ಯರ್ಥಿ ಅವಕಾಶಗಳು ಇದ್ದು ಇಲ್ಲ ಅಂತ ನಾನು ಹೇಳಲ್ಲ. ಒಂದು, ಈ ಹಿಂದೆ ಅಟಲ್ಜಿ ಅವರ ಸಚಿವ ಸಂಪುಟದಲ್ಲಿ ಇದ್ರು, ಅವಾಗ ಏನಾಯ್ತು ಎಲ್ಲ ಗೊತ್ತಿದೆ ಮಾಹಿತಿ. ಅವರು ತಮ್ಮ ಸಮಯವನ್ನ ಕೇವಲ ಯಡಿಯೂರಪ್ಪರ ಬಗ್ಗೆ ಟೀಕೆ ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಅವಕಾಶಗಳಿದ್ದು ಇಲ್ಲ ಅಂತ ಹೇಳಿಲ್ಲ, ಬರೀ ಬೇರೆಯವ್ರನ್ನ ಟೀಕೆ ಮಾಡಿದ ಒಂದು ಅಜೆಂಡಾ ಆದ್ರೆ ಯಾರು ಇವ್ರು ಸಿಎಂ ಕ್ಯಾಂಡಿಡೇಟ್ ಅಂತ ಯಾರು ಗುರುತಿಸ್ತಾರೆ? ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರ ಇದಿದೆ, ಸಂಘಟನೆ ಸಾಮರ್ಥ್ಯ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಂಘಟನೆಗೆ ಏನ್ ಕೊರತೆ ಇಲ್ಲ. ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಯಾರು ಹೇಳ್ಬೇಕು? ಅವರೊಂದು ಪಾರ್ಟಿ ಕಟ್ಟಿ ಹೇಳಿ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿಕೆ ಅಂತ ಹೋಗ್ಬಿಡ್ಲತ್ತಾಗೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ.